ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಒಂದು ಬೇಸಿಕ್ ಅಡುಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೆಲವೊಮ್ಮೆ ನಾವು ಸೊಪ್ಪಿನ ಪಲ್ಯ ಮಾಡ್ತಾವಾಗ ಸ್ವಲ್ಪ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ. ಆದರೆ ನಾನು ಇವತ್ತು ಹೇಳ್ತೀನಲ್ಲ, ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು. ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಸಹ ತೋರಿಸ್ತೀನಿ. ಇಲ್ಲಿ ನಾನು 1 ಕಟ್ಟಷ್ಟು ದಂಟಿನ ಸೊಪ್ಪು ಹಾಗೆ 1 ಕಟ್ಟಷ್ಟು ಚಕೋತ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೊಪ್ಪು ಬೇಕಾದರೂ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ 2 ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ, ಖಾರಕ್ಕೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಅಥವಾ ಒಣಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸಿ ಅಥವಾ ಧನಿಯಾ ಪುಡಿ ಯೂಸ್ ಮಾಡಿ, ಮತ್ತು ಒಂದು 3 ಎಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಇದಕ್ಕೆ ನೀರನ್ನು ಹಾಕದೆ ಹಾಗೆ ಪೌಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಅರ್ಧ ಟೀ ಚಮಚ ಸಾಸಿವೆ, 1 ಟೀ ಚಮಚದಷ್ಟು ಉದ್ದಿನಬೇಳೆ, 3 ಒಣಮೆಣಸಿನ್ಕಾಯಿ ಹಾಗೆ ಒಂದು 10ರಿಂದ 12 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸೊಪ್ಪಿನ ಪಲ್ಯದಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಒಗ್ಗರಣೆ ಎಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು 2 ಈರುಳ್ಳಿನ ಸೇರಿಸಿ, ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಲೈಟಾಗಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದ ತಕ್ಷಣ ಇದಕ್ಕೆ ಹಚ್ಚಿಟ್ಕೊಂಡಿರುವ ಆಲೂಗಡ್ಡೆ, 1-2 ಟೊಮೆಟೊ ಹಾಗೆ ಮಿಕ್ಸಿ ಮಾಡ್ಕೊಂಡಿರುವ ತೆಂಗಿನಕಾಯಿ ಹಾಗೆ ಹಸಿಮೆಣಸಿನ ಪೇಸ್ಟ್, ಮತ್ತು ಇದಕ್ಕೆ 1/4 ಚಮಚದಷ್ಟು ಹಳದಿ ಪುಡಿನ ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಉಪ್ಪನ್ನು ಸೇರಿಸುವಾಗ ಸೊಪ್ಪಿನ ಕ್ವಾಂಟಿಟಿ ತುಂಬ ಇದೆ ಅಂದ್ಕೊಂಡು ಅದರ ಮೇಲೆ ನೀವು ಉಪ್ಪನ್ನು ಸೇರಿಸಬೇಡಿ. ಆ ಸೊಪ್ಪು ತುಂಬ ಕಡಿಮೆ ಆಗೋಗ್ಬಿಡುತ್ತೆ ಬೆಂದ ಮೇಲೆ. ಅಂದರೆ ಕೆಲವರು ಅಡುಗೆ ಹೊಸದಾಗಿ ಮಾಡ್ತಿರೋರು ಈ ಮಿಸ್ಟೇಕ್ ಮಾಡ್ತಾರೆ ಒಮ್ಮೊಮ್ಮೆ. ಇವೆಲ್ಲನೂ 1 ನಿಮಿಷ ಈ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದರ ಮೇಲ್ಗಡೆ ನಾವು ಏನು ಹಚ್ಚಿಟ್ಕೊಂಡಿದ್ದೀವಿ ಆ ಸೊಪ್ಪನ್ನು ಹಾಕಿ, ಈ ಸೊಪ್ಪು ಇವಾಗ ಪಾತ್ರೆ ಫುಲ್ ಆಗಿದೆ. ಇವಾಗ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಹೊರಗಡೆ ಎಲ್ಲ ಚೆಲ್ಲೋಗುತ್ತೆ. 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಇಡಿ. ಇದು ಹಬೆಯಲ್ಲಿ ಬೇಯ್ತಾ ಇದ್ದಂಗೆ ಇದ್ರ ಕ್ವಾಂಟಿಟಿ ಕಡಿಮೆ ಆಗಿಬಿಟ್ಟು ನಿಮಗೆ ಇವಾಗ ಸ್ಪೇಸ್ ಸಿಗುತ್ತೆ ಈ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ಇಲ್ಲಿ ಇವಾಗ ಕ್ವಾಂಟಿಟಿ ಕಡಿಮೆ ಆಗಿದೆ. ಇವಾಗ ಈ ಮಸಾಲದ ಜೊತೆ ನೀವು ಸೊಪ್ಪನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಯಾವುದೇ ನೀರನ್ನು ಸೇರಿಸಬೇಡಿ, ಸೊಪ್ಪಿನಲ್ಲೇ ಸಾಕಷ್ಟು ಪ್ರಮಾಣದ ನೀರು ಬಿಡುತ್ತೆ. ಹಸಿಮೆಣಸನ್ನು ರುಬ್ಬಿ ಹಾಕಿರೋದ್ರಿಂದ ಸೊಪ್ಪು ಖಾರನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆ ಮಕ್ಕಳಿಗೂ ಸಹ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಅನ್ನೋ ಭಯ ಇಲ್ಲ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸೊಪ್ಪನ್ನು ಬೇಯೋಕ್ಕಿಟ್ಬಿಡಿ. ಹಾಗೆ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸಬೇಡಿ. ನೋಡಿ ಇಲ್ಲಿ ಸೊಪ್ಪಲ್ಲೇ ನೀರು ಬಿಟ್ಕೊಂಡಿದೆ. 10ರಿಂದ 12 ನಿಮಿಷಕ್ಕೆಲ್ಲ ಸೊಪ್ಪು ಕ್ಲೀನಾಗಿ ಬೇಯುತ್ತೆ. ಹಾಗೆ ಆಲೂಗಡ್ಡೆ ಕೂಡ ಸಾಫ್ಟ್ ಆಗಿದೆ. ಸ್ವಲ್ಪ ನೀರಿದೆ ಅನಿಸಿದರೆ ಮತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ 1-2 ನಿಮಿಷ ಸರಿಯಾಗಿ ಕುದಿಸಿ, ನೀರೆಲ್ಲ ಡ್ರೈ ಆಗುತ್ತೆ. ಹಾಗೆ ನೀವು ಉಪ್ಪು ಸರಿಯಾಗಿದೆಯಂತ ಇವಾಗ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಬೇಕಾದರೆ ಸೇರಿಸ್ಕೊಳ್ಳಿ. ಏನು ಮಸಾಲ ಹಾಕಿಲ್ಲ ಅಂದರೂ ಕೂಡ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಹಾಗೂ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ರೆಸಿಪಿ? ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಓಕೆ ಕೊಟ್ಟರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.